ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜ್ಯದಾದ್ಯಂತ ಸಾರಿಗೆ ನೌಕರರ ಮುಷ್ಕರ ಇಲ್ಲಿವರೆಗೆ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ. ಎಲ್ಲ ಕಡೆ ಅಗತ್ಯ ಬಂದೋಬಸ್ತ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರಿ ಹೇಳಿಕೆ ಕೊಟ್ಟಿದ್ದಾರೆ. ಸಂಪೂರ್ಣ ಬಂದ್ ಮಾಡಿದ್ರೆ ತೊಂದರೆ ಆಗ್ತಿತ್ತು, ಆದರೆ ಕೆಲವು ಕಡೆ ಬಸ್ಗಳು ಓಡಾಡ್ತಾ ಇದೆ ಅಂತ ಪರಮೇಶ್ವರ್ ಅವರು ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಎಲ್ಲ ಕಡೆ ಅಗತ್ಯ ಬಂದೋಬಸ್ತನ್ನು ಮಾಡಿದ್ದೀವಿ, ಎಲ್ಲೂ ಏನು ಸಮಸ್ಯೆ ಆಗ್ತಾ ಇಲ್ಲ ಅನ್ನೋದನ್ನ ಅವರು ಹೇಳಿರೋದು. ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಈ ಹೇಳಿಕೆಯನ್ನು ನೀಡಿದ್ದಾರೆ. ಸಂಪೂರ್ಣ ಬಂದ್ ಏನಾದರೂ ಆಗಿತ್ತು ಅಂತಂದರೆ ಸಮಸ್ಯೆ ಆಗ್ತಿತ್ತು, ಬಟ್ ಇವಾಗ ಸಂಪೂರ್ಣ ಬಂದೇನೂ ಆಗಿಲ್ಲ. ಹಾಗಾಗಿ ಇದರಿಂದ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗ್ತಿಲ್ಲ, ಮತ್ತು ನಾವು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ವಿ ಅನ್ನೋದನ್ನು ಕೂಡ ಅವರು ಇದೇ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಒಂದಿಷ್ಟು ತೊಂದರೆ ಸಂಪೂರ್ಣವಾಗಿ ನಿಲ್ಲಿಸಿದರೆ ಇನ್ನೂ ತೊಂದರೆ ಆಗಿರೋದು. ಅವರು ಒಂದು ಶಾಂತಿಯುತವಾಗಿ ನಡೀತಾ ಇದೆ ಸರ್, ಎಲ್ಲಾದ್ರೂ ಇಲ್ಲಿವರೆಗೂ ಏನೋ ಅಂತ ಘಟನೆಗಳು ಯಾವುದು ವರದಿ ಆಗಿಲ್ಲ. ಯಾವುದು ವರದಿ ಆದ್ರೆ ನಿಮಗೆ ಫಸ್ಟ್ ಗೊತ್ತಾಗಲ್ಲ. ಒಂದು ಬಸ್ಸಿಗೆ ಕಲ್ಲೊಡಿಲಾಗಿದೆ ಮಾಹಿತಿ ಇದೆ ಸರ್, ಏನಾದ್ರೆ ಸಾರ್ವಜನಿಕ ಸಣ್ಣ ಪುಟ್ಟದ್ದೇನು ಅಂತ ಘಟನೆಗಳು, ದೊಡ್ಡ ಪ್ರಮಾಣದ ಘಟನೆಗಳೇ ಯಾವುದು ಇನ್ನೂ ವರದಿ ಆಗಿಲ್ಲ. ಅಂಥದ್ದೇನಾದ್ರೂ ಆದ್ರೆ ನಾವೆಲ್ಲ ಸೂಕ್ತವಾದ ಬಂದೋಬಸ್ತ್ ಮಾಡಿದ್ದಾರೆ ಪೊಲೀಸ್ನವರು. ಆದ್ರೂ ಕೂಡ ಯಾರು ಯಾವ ಟೈಮ್ನಲ್ಲಿ ಏನ ಮಾಡ್ತಾರೆ ಅಂತ ಗೊತ್ತಾಗೋದಿಲ್ವಲ್ಲ. ಸಾರ್ವಜನಿಕರಿಗೆ ಒಂದಿಷ್ಟು ತೊಂದರೆ ಸಂಪೂರ್ಣವಾಗಿ ನಿಲ್ಲಿಸಿದರೆ ಇನ್ನೂ ತೊಂದರೆ ಆಗಿರೋದು. ಅವರು ಒಂದು ಸಂಘ ಅಥವಾ ಒಂದು ಗುಂಪು ಅವರು ನಡೆಸಬೇಕು ಬಸ್ಗಳನ್ನ ಅಂತ ಹೇಳಿ ನಡೆಸ್ತಿದ್ದಾರೆ. ಸರ್ಕಾರಕ್ಕೆ ಅವರು ಬೇಡಿಕೆ ಇಟ್ಟಿರುವಂತದ್ದು ಮುಖ್ಯವಾಗಿ ಹಿಂಬಾಕಿ ವಿಚಾರಕ್ಕೆ. ಸರ್ಕಾರದಲ್ಲಿ ಹಣದ ಕೊರತೆ ಇದೆಯಾ ಸರ್ ಅವ್ರಿಗೆ? ಯಾಕೆ ಇಲ್ಲ, ಅದು ಅವ್ರು ಏನ್ ಬೇಡಿಕೆ ಇಟ್ಟಿದ್ದಾರೆ ಅದೆಲ್ಲ ನನಗೇನು ಗೊತ್ತಿಲ್ಲ. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಸಚಿವರು ಚರ್ಚೆ ಮಾಡಿದ್ದಾರೆ. ನಮಗೇನು ಅದ್ರ ಬಗ್ಗೆ ನನಗೆ ಯಾವುದೇ ಮಾಹಿತಿಗಳು ನಮಗೆ ಶೇರ್ ಆಗಿಲ್ಲ ಇನ್ನೂ ಕೂಡ. ಶಾಂತಿಯುತವಾಗಿ ನಡೀತಾ ಇದೆ ಸರ್, ಎಲ್ಲಾದ್ರೂ ಇಲ್ಲಿವರೆಗೂ ಏನೋ ಅಂತ ಘಟನೆಗಳು ಯಾವುದು ವರದಿ ಆಗಿಲ್ಲ. ಯಾವುದು ವರದಿ ಆದ್ರೆ ನಿಮಗೆ ಫಸ್ಟ್ ಗೊತ್ತಾಗಲ್ಲ. ಒಂದು ಬಸ್ಸಿಗೆ ಕಲ್ಲೊಡಿಲಾಗಿದೆ ಮಾಹಿತಿ ಇದೆ ಸರ್, ಏನಾದ್ರೆ ಸಾರ್ವಜನಿಕ ಸಣ್ಣ ಪುಟ್ಟದ್ದು